ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಸಾಮೂಹಿಕ ಸಮಾಧಿ ಆರೋಪ ಪ್ರಕರಣದ ಕುರಿತು ಪ್ರಮುಖ ಅಂಶಗಳು ಹೀಗಿವೆ. ಎಸ್ಐಟಿ ವಿಶೇಷ ತನಿಖಾ ತಂಡ ಈ ಪ್ರಕರಣದ ತನಿಖೆಯನ್ನು ನಡೆಸುತ್ತಿದೆ. 6ನೇ ಸಮಾಧಿ ಸ್ಥಳದಲ್ಲಿ ಮೂಳೆಗಳು ಪತ್ತೆ. ತನಿಖೆಯ ಪ್ರಮುಖ ಬೆಳವಣಿಗೆ ಎಂದರೆ 6ನೇ ಸಮಾಧಿ ಸ್ಥಳದಲ್ಲಿ 2 ಮೂಳೆಗಳು ಸಿಕ್ಕಿವೆ. ಈ ಹಿನ್ನೆಲೆಯಲ್ಲಿ ಎಸ್ಐಟಿ ತನ್ನ ಸಂಪೂರ್ಣ ಗಮನವನ್ನು ಈ ಸ್ಥಳದ ಉತ್ಖನನದತ್ತ ಹರಿಸಿದೆ. ಅಧಿಕಾರಿಗಳ ಭೇಟಿ ಮತ್ತು ಕ್ರಮಗಳು. ಎಸ್ಐಟಿ ಮುಖ್ಯಸ್ಥರು, ಡಿಐಜಿ, ತಹಶೀಲ್ದಾರ್ ಮತ್ತು ವಿಧಿವಿಜ್ಞಾನ ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಪತ್ತೆಯಾದ ಮೂಳೆಗಳನ್ನು ಹೆಚ್ಚಿನ ಪರೀಕ್ಷೆ ಮತ್ತು ಡಿಎನ್ಎ ವಿಶ್ಲೇಷಣೆಗಾಗಿ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಒಟ್ಟು 13 ಸಮಾಧಿ ಸ್ಥಳಗಳು. ಮಾಹಿತಿ ನೀಡಿದವರ ಪ್ರಕಾರ ಒಟ್ಟು 13 ಸಮಾಧಿ ಸ್ಥಳಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ ಈಗ 6, 7 ಮತ್ತು 8ನೇ ಸ್ಥಳಗಳಲ್ಲಿ ಉತ್ಖನನ ನಡೆಯುತ್ತಿದೆ. ಪೊಲೀಸ್ ಸಿಬ್ಬಂದಿಯ ಹೆಚ್ಚುವರಿ ನಿಯೋಜನೆ. ತನಿಖೆಗೆ ಸಹಾಯ ಮಾಡಲು 9 ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಇತರ ಆವಿಷ್ಕಾರಗಳು. ಈ ಹಿಂದೆ ಮೊದಲ ಸಮಾಧಿ ಸ್ಥಳದಲ್ಲಿ ಲಕ್ಷ್ಮಿ ಎಂಬ ಮಹಿಳೆಯ ಕೆಂಪು ಬ್ಲೌಸ್ ಮತ್ತು ಪ್ಯಾನ್ ಕಾರ್ಡ್ ಸಿಕ್ಕಿವೆ ಎಂದು ವರದಿಯಾಗಿದೆ.